ಅಂತರ್ಯಾಮಿ ತು ಯಜ್ಞಾದೇಹ ವಿಷ್ಣುರಿತ್ಯಾದಿನಾಂ ರಮಾಂ ಯಜ್ಞಾಭಿಮಾನಿ ಯಜ್ಞಾಖ್ಯೋ ವಾಯುರ್ಯಜ್ಞೇ ಪ್ರತಿಷ್ಠಿತಃ ವಿಷ್ಣುಪೂಜಾರ್ಥಯಜ್ಞೋಹಮಿತ್ಯುಪಾಸನಮಾದರಾತ್ ಕುರ್ವೀತ ಪುರುಷೋ ನಿತ್ಯಂ. ಸರ್ವೇಭ್ಯೋ ಇಂದ್ರಿಯಾಭಿಮಾನಿಭ್ಯಃ ಯಜ್ಞಾಭಿಮಾನಿಭ್ಯಶ್ಚ ದೇವೇಭ್ಯಃ ನಮೋ ನಮಃ. ಶ್ರೀ ಗುರುಭ್ಯೋ ನಮಃ. ಅಥಾತಃ ಭಾಗವತೆ ದ್ವಿತೀಯ ಸ್ಕಂಧೆ ಷಷ್ಠೇ ಅಧ್ಯಾಯೇ ದ್ವಾವಿಂಶಃ ಶ್ಲೋಕಃ. ಎರಡನೇ ಸ್ಕಂಧದ 6ನೇ ಅಧ್ಯಾಯದ 22ನೇ ಶ್ಲೋಕಃ ಅತ್ರ ಮೀಮಾಂಸ್ಯತೆ. ಯಥಾಸ್ಯ ನಾಭ್ಯಾನ್ನಲಿನಾದಹಮಾಸಂ ಮಹಾತ್ಮನಃ ನಾವಿಂದಂ ಯಜ್ಞಸಂಭಾರಾನ್ ಪುರುಷಾವಯವಾನ್ ಋತೆ ಇತ್ಯಯಂ ಶ್ಲೋಕಃ. ಯದಿದಂ ಬ್ರಹ್ಮಾಂಡಂ ಭಗವತ ಅಸೃಜ್ಯತ ತಸ್ಮಾದೇವ ಬ್ರಹ್ಮಾಂಡಾತ್ ಚತುರ್ಮುಖಃ ಭೂತೇಂದ್ರಿಯ ಗುಣಾಶ್ರಯಃ ಜಜ್ಞೆ. ಸೋಪಿ ತದ್ ಬ್ರಹ್ಮಾಂಡಂ ಸಕಲ ಗರುಡಶೇಷ ರುದ್ರಾದಿ ದೇವತಾ ಸಹಿತಮೇವ ಅತ್ಯಗಾತ್. ಯಥಾ ಸೂರ್ಯಃ ಸ್ವಾಶ್ರಯಂ ಆಕಾಶಂ ಸ್ವಗೋಭಿಃ ಕಿರಣೈಃ ಅತಿಗಚ್ಚತಿ ತಥಾ ಇತಿ. ತೇನ ಚ ಅಸ್ಯ ಚತುರ್ಮುಖಸ್ಯ ಬ್ರಹ್ಮಣಃ ಸರ್ವೇಭ್ಯಃ ದೇವೇಭ್ಯಃ ಲಕ್ಷ್ಮೀನಾರಾಯಣಾತಿರಿಕ್ತೇಭ್ಯಃ ಜ್ಯೇಷ್ಠತ್ವಂ ಪ್ರತೀಯತೆ. ಅಯಮೇವ ಚ ಚತುರ್ಮುಖಃ ಮುಖ್ಯಪ್ರಾಣೋ ವಾ ಯಜ್ಞಾಭಿಮಾನಿ ಯಜ್ಞಾಖ್ಯಃ ಯಜ್ಞೇ ಪ್ರತಿಷ್ಠಿತಃ ಯಜ್ಞ ಇತಿ ತಸ್ಯೈವ ನಾಮ ಇತಿ ಛಾಂದೋಗ್ಯೋಪನಿಷದಿ ಶ್ರೂಯತೆ. ವಿಷ್ಣುರಪಿ ಯಜ್ಞನಾಮ ಅಂತರ್ಯಾಮಿ ಇತಿ ಯಜ್ಞಾದೇಃ ವಿಷ್ಣುಃ. ಸರ್ವೇ ಏತೆ ಯೇ ಯಜ್ಞಾಃ ಕ್ರಿಯಂತೆ ಜೀವನಯಜ್ಞಾದಯಃ ತೇಷಾಂ ಅಂತರ್ಯಾಮಿ ವಿಷ್ಣುಃ. ತೇಷಾಂ ಯಜ್ಞಾನಾಂ ಯೇ ಭಾಗಾಃ ಇಜ್ಜಾರೂಪಾಃ ತೇಷಾಂ ನಿಯಮನಂ ಕರೋತಿ ಲಕ್ಷ್ಮೀಃ. ಸರ್ವೇಭ್ಯೋ ಅನೇಕೆ ದೇವತಾಃ ಯಜ್ಞರೂಪಾಃ ವರ್ತಂತೆ. ಏವಂ ಚ ಯೋಯಂ ಜೀವನಯಜ್ಞಃ ತಸ್ಯ ಸಂಪಾದನೆ ಕರ್ಮಾಭಿಮಾನಿ ಪುಷ್ಕರಂ ಪ್ರಾರಭ್ಯ ಅನೇಕೆ ದೇವಾಃ ಅಸ್ಮಿನ್ ಜೀವನಯಜ್ಞೆ ಜೀವವಿಮಂ ಪಾಮರಂ ಅನುಗೃಹ್ಣಂತಿ. ತೇಭ್ಯಃ ಯಜ್ಞಾಭಿಮಾನಿಭ್ಯಃ ದೇವೇಭ್ಯಃ ಇಂದ್ರಿಯಾಭಿಮಾನಿನೋ ದೇವಾಃ ಜ್ಯೇಷ್ಠಾಃ. ಏವಂ ಚ ಸರ್ವೇ ಏತೆ ಯಜ್ಞಾಭಿಮಾನಿನಃ ಇಂದ್ರಿಯಾಭಿಮಾನಿನಃ ಸ್ಥೂಲಮನೋಭಿಮಾನಿ ಮನೋಭಿಮಾನಿನಶ್ಚ ದೇವಾಃ ಸರ್ವೇ ಏತೆ ದೇವಾಃ ಇಮಂ ಭಗವಂತಂ ಅನುಗೃಹ್ಣಂತೆ, ಇಮಂ ಜೀವಂ ಅನುಗೃಹ್ಣಂತೆ. 22ನೇ ಶ್ಲೋಕವನ್ನು ನಾವೀಗ ನೋಡಬೇಕಾಗಿದೆ. ಬ್ರಹ್ಮಾಂಡದಿಂದ ಈ ಚತುರ್ಮುಖ ಬ್ರಹ್ಮ ಹುಟ್ಟಿದ, ಅವನು ಈ ಜಗತ್ತೆಲ್ಲವನ್ನು ಕೂಡ ಮೀರಿ ನಿಂತ ಅನ್ನುವುದೆಲ್ಲ ಕೇಳಿ ಬಂದಿದೆ. ಈಗ ಯದಾಸ್ಯ ನಾಭ್ಯಾತ್ ನಲಿನಾಥ್ ಅಹಮಾಸಂ ಮಹಾತ್ಮನಃ, ಈ ಚತುರ್ಮುಖ ನಾರದನಿಗೆ ಹೀಗೆ ಹೇಳ್ತಿದ್ದಾನೆ. ಪರಮಾತ್ಮನ ನಾಭಿಯಿಂದ ಒಂದು ಕಮಲ ಹುಟ್ಟಿತಲ್ಲ, ಆ ಕಮಲದಿಂದ ನಾನು ಹುಟ್ಟಿದ್ನಲ್ಲ, ಹುಟ್ಟಿ ಆದ ಮೇಲೆ ಭಗವಂತನ ಪೂಜೆ ಮಾಡಬೇಕು, ಭಗವಂತನ ಕುರಿತು ಯಜ್ಞ ಮಾಡಬೇಕು ಅಂತ ಆಲೋಚನೆ ಮಾಡಿದೆ. ಆದರೆ ಅಲ್ಲಿ ಇನ್ನೂ ಯಾವ ವಸ್ತುವು ಸೃಷ್ಟವೇ ಆಗಿರಲಿಲ್ಲ. ಎಲ್ಲವೂ ಕೂಡ
ಇನ್ನೂ ಮುಂದೆ ಸೃಷ್ಟಿ ಆಗಬೇಕಷ್ಟೆ. ಭಗವಂತನ ಶರೀರದ ಅವಯವಗಳನ್ನು ಬಿಟ್ಟರೆ ಮತ್ತು ಆ ಅವಯವದಿಂದ ಮುಂದೆ ಹುಟ್ಟುವಂತಹ ಬ್ರಹ್ಮಾಂಡ, ಒಂದೊಂದು ಲೋಕ, ಅದೆಲ್ಲ ಇನ್ನೂ ಮುಂದೆ ಹುಟ್ಟಬೇಕಷ್ಟೆ. ಹೀಗೆ ಅವಯವಗಳಲ್ಲಿ ಕಂಡವು, ಅದನ್ನು ಬಿಟ್ಟು ಬೇರೆ ಏನೂ ಕಾಣಲಿಲ್ಲ ಅಂತ ಅದರ ತಾತ್ಪರ್ಯ. ಇದಕ್ಕೆ ಆಚಾರ್ಯರು ಭಾಗವತ ತಾತ್ಪರ್ಯ ಹೇಳಿದ್ದಾರೆ. ಪುರುಷಾವಯವಾನೃತೆ ಅನ್ನೋದಕ್ಕೆ ಏನರ್ಥ ಅಂತ. ತ್ರಿಲೋಕಸ್ಥಾನಕಂ ವಿಷ್ಣುಂ ಅಯಜಚ್ಚ ಸಮಾಹಿತ ತದ್ರೂಪಭೂತಾನ್ ತ್ರೀನ್ ಲೋಕಾನ್ ಪಶೂನ್ ಕೃತ್ವ ಮಹಾಮನಾಹ ಅಂತ ಗರುಡ ಪುರಾಣದ ಮಾತಿದೆ. ಸೂತ್ರಂ ಮೀಮಾಂಸಾ ಸೂತ್ರಂ ಅಂತ. ಈ ಹಿಂದೆ ತಸ್ಮಾಧರೇಹೇ ಅಂಡಮಭೂತ್, ಅಂಡಾದಪಿ ಚತುರ್ಮುಖ ಅಂತ ಏನು ಮಾತು ಬಂದಿದೆ, ಅದು ಕೂಡ ಗರುಡ ಪುರಾಣದ ಮಾತೆ. ನಾವು ಆ ಗರುಡ ಪುರಾಣದ ಶ್ಲೋಕಗಳಲ್ಲಿ ತದೈವ ಸೋತಿರಿಕ್ತೋ ಭೂತ್ ಶರ್ವಪೂರ್ವಾಪರಾನ್ ಜನಾನ್, ಅಲ್ಲಿಯವರೆಗೆ ಆ ಗರುಡ ಪುರಾಣವನ್ನು ನೋಡಿ ಮುಗಿಸಿದ್ದೇವೆ. ತ್ರಿಲೋಕಸ್ಥಾನಕಂ ವಿಷ್ಣು ಅಯಜಚ್ಚ ಸಮಾಹಿತ ತದ್ರೂಪಭೂತಾನ್ ಅನ್ನುವ ಗರುಡ ಪುರಾಣದ ಆ ಶ್ಲೋಕ ಏನಿದೆ ಅದನ್ನ ಈಗ ನೋಡಬೇಕಾಗಿದೆ. ಆ ಪುರುಷನ ಅವಯವಗಳಲ್ಲಿ ಈ ಜಗತ್ತೆಲ್ಲವೂ ಆಶ್ರಿತ ಆಗಿದೆ. ಮುಂದೆ ಈ ಜಗತ್ತಿನಲ್ಲಿ ಏನೇನು ಹುಟ್ಟಬೇಕಾಗಿದೆ ಆ ಹುಟ್ಟುವಂಥ ಸಕಲ ಪದಾರ್ಥನೂ ಕೂಡ ಅವನ ಅವಯವಗಳಲ್ಲೇ ಇರ್ತದೆ. ಆದ್ದರಿಂದ ಚತುರ್ಮುಖ ಬ್ರಹ್ಮ ಭಗವಂತನ ಅವಯವಗಳಲ್ಲಿ ಬಿಟ್ಟರೆ ಮತ್ತೆ ಎಲ್ಲಿ ಈ ಸಾಮಗ್ರಿಗಳೆಲ್ಲ ಕಾಣಬೇಕು? ಎಲ್ಲಿಯೂ ಕೂಡ ಅವನಿಗೆ ಕಾಣಿಸುವುದೇ ಸಾಧ್ಯ ಇಲ್ಲ. ಆದ್ದರಿಂದ ಆ ಚತುರ್ಮುಖ ಅವನ ಅವಯವಗಳಿಂದಲೇ, ಭಗವಂತನ ಅವಯವಗಳಿಂದಲೇ ಈ ಯಾಗ ಸಾಧನಗಳನ್ನೆಲ್ಲ ಅವನ ಪೂಜೆಗಾಗಿ ಸಂಗ್ರಹ ಮಾಡಿದನಂತೆ. ಸಂಗ್ರಹ ಮಾಡಿದ್ದು ಅಂದರೆ ಎಲ್ಲವೂ ಅಲ್ಲಿ ಇನ್ನೂ ಹುಟ್ಟಿಲ್ಲ, ಇನ್ನೂ ಮುಂದೆ ಹುಟ್ಟಬೇಕಷ್ಟೆ. ಹುಟ್ಟುತ್ತದೆ ಅಂತ ಅವನು ಚಿಂತನೆ ಮಾಡಿದ. ಈ ಕೆಲವು ಕಡೆ ಹೀಗೆ ಕೇಳಿ ಬರ್ತದೆ, ಭಗವಂತನ 3 ರೂಪಗಳೇನಿವೆ ಆ 3 ರೂಪಗಳನ್ನೇ ಪಶುಗಳನ್ನಾಗಿ ಮಾಡಿಕೊಂಡು ಆ ಒಂದು ಯಜ್ಞ ಮಾಡಿದ ಅಂತ ಹೀಗೆ ಚತುರ್ಮುಖ ಬ್ರಹ್ಮನ ಬಗ್ಗೆ ಕೇಳಿ ಬರ್ತದೆ. ಭಗವಂತನ 3 ರೂಪಗಳನ್ನೇ ಪಶುಗಳನ್ನಾಗಿ ಮಾಡಿಕೊಳ್ಳುವುದಂದ್ರೇನು? ಭಗವಂತಂದೇ ಆರಾಧನೆ ಮಾಡಲಿಕ್ಕೆ ಹೊರಟಿದ್ದಾರೆ. ಆ ಭಗವಂತನ ಆರಾಧನೆ ಮಾಡುವಾಗ ಅವನ 3 ರೂಪಗಳನ್ನೇ ಪಶುಗಳನ್ನಾಗಿ ಮಾಡಿಕೊಳ್ಳುವುದಂದೇನರ್ಥ? ಈ 3 ಲೋಕಗಳನ್ನ ಪಶುವನ್ನಾಗಿ ಮಾಡಿಕೊಳ್ಳುವುದು ಅಂದ್ರೆ ಅದೊಂದು ಮಾನಸ ಪೂಜೆ ಅಷ್ಟೇ. ಒಂದು ಚತುರ್ಮುಖ ಬ್ರಹ್ಮ ಮಾಡಿದ ಮಾನಸ ಪೂಜೆ, ಅದು ಅವನ ಚಿಂತನೆ. ಇನ್ನು ಮುಂದೆ ಏನು ಅವನು ಸೃಷ್ಟಿ ಮಾಡಬೇಕಾಗಿದೆ ಅದೆಲ್ಲದಕ್ಕೂ ಕೂಡ ಹಿನ್ನೆಲೆ ಆದಂಥ ಒಂದು ಚಿಂತನೆ ಅಷ್ಟೇ. 3 ಲೋಕಗಳೆಲ್ಲವೂ ಕೂಡ ಭಗವಂತನ ಅಧೀನ ಅಂತ ಚಿಂತನೆ ಮಾಡಿದ. ಇದೇ ಆ 3 ಲೋಕಗಳನ್ನು ಪಶುವನ್ನಾಗಿ ಮಾಡಿಕೊಳ್ಳೋದು. ವಸ್ತುತಃ ಭಗವಂತನ 3 ರೂಪಗಳನ್ನು ಅವನು ಪಶುವನ್ನಾಗಿ ಮಾಡಿಕೊಳ್ಳಲಿಲ್ಲ. 3 ಲೋಕಗಳಲ್ಲೂ ಕೂಡ ಈ ಭಗವಂತನ ಇರುವುದರಿಂದ ಭಗವಂತನ 3 ರೂಪಗಳು ಅಂದ್ರೆ ಈ 3 ಲೋಕಗಳು ಅಂತ ಅದರ ಅರ್ಥ. ಭಗವಂತನ ರೂಪಗಳನ್ನ ಪಶುವನ್ನಾಗಿ ಮಾಡಿಕೊಂಡು ಯಜ್ಞ ಮಾಡುವುದು ಅಂದ್ರೆ ಅವನ ಪ್ರತಿಮೆಯಾಗಿರುವ ಈ 3 ಲೋಕಗಳನ್ನು ಪಶುವನ್ನಾಗಿ ಚಿಂತನೆ ಮಾಡಿದರು. ಪಶುವನ್ನಾಗಿ ಚಿಂತನೆ ಮಾಡುವುದು ಅನ್ನೋದಕ್ಕೂ ಅರ್ಥ ಅವನ ಅಧೀನ ಅಂತ ಚಿಂತನೆ ಮಾಡಿದರು ಅಂತಾನೆ ಅರ್ಥ. ನಾವು ಬೇರೆ ಯಜ್ಞ ಮಾಡುವಾಗ ಅಲ್ಲೊಂದು ಪಶುವನ್ನು ತಗೊಂಡು ಬಂದು ಅದರ ತಲೆ ಕತ್ತರಿಸಿ ಅದರ ಅಂಗಗಳನ್ನು ಆಹುತಿ ಹಾಕ್ತಾರೆ ಅಗ್ನಿಯಲ್ಲಿ. ಆದರೆ ಇಲ್ಲಿ ಆ 3 ಲೋಕಗಳನ್ನ ಪಶುವನ್ನಾಗಿ ಚಿಂತನೆ ಮಾಡುವುದು ಅಂದ್ರೆ ಭಗವಂತನ ಅಧೀನ ಅಂತ ಆರಾಧನೆ ಮಾಡಿದರು ಅಂತಾನೆ ಅದರರ್ಥ. ಇದು ಈ ಅರ್ಥ ಏನಿದೆ ಗರುಡ ಪುರಾಣಕ್ಕೆ ಸಮ್ಮತವಾದದ್ದು. ತ್ರಿಲೋಕ ಸ್ಥಾನಕಂ ವಿಷ್ಣು, 3 ಲೋಕಗಳಲ್ಲಿಯೂ ಕೂಡ ಇರುವಂತಹ ವಿಷ್ಣುವನ್ನ ಸಮಾಹಿತ ಏಕಾಗ್ರ ಮನಸ್ಕನಾಗಿ ಈ ಚತುರ್ಮುಖ ಬ್ರಹ್ಮ ಆರಾಧನೆ ಮಾಡಿದ. ತದ್ರೂಪಭೂತಾನ್, ಭಗವಂತನ ಪ್ರತಿಮೆಯಂತಿರುವ ಈ 3 ಲೋಕಗಳನ್ನ ಪಶುಗಳನ್ನಾಗಿ ಮಾಡಿಕೊಂಡು, ಅರ್ಥಾತ್ ಭಗವಂತನ ಅಧೀನ ಅಂತ ಚಿಂತನೆ ಮಾಡಿಕೊಂಡು ಆ ಮಹಾಮನಾಹ ಜ್ಞಾನಿಯಾದಂಥ ಆ ಚತುರ್ಮುಖ ಬ್ರಹ್ಮ ಆ ಜಗತ್ತೆಲ್ಲವನ್ನು ಹೀಗೆ ಸೃಷ್ಟಿಸಿದ. ಮತ್ತಲ್ಲಿ ಮುಂದೆ ಸೂತ್ರಂ ಅಂತ ಇತ್ಯಾದಿ ಬರೋದಿದೆ. ಈಗೇನು 22ನೇ ಶ್ಲೋಕ ನೋಡಿದ್ವಿ, ಅಲ್ಲಿ ಮುಂದೆ 23ನೇ ಶ್ಲೋಕ, ಅದನ್ನು ನಾವಿನ್ನು ಮುಂದೆ ನೋಡಬೇಕಾಗಿದೆ. ಸೂತ್ರಂ ಅಂತ ಒಂದು ಕಡೆ ಬಂದಿದೆ. ಆ ಸೂತ್ರಂ ಅಂದ್ರೆ ಬ್ರಹ್ಮಮೀಮಾಂಸಾ ಸೂತ್ರಂ ಅಂತ ಅರ್ಥ ಬರೆದಿದ್ದಾರೆ ಆಚಾರ್ಯ ಭಾಗವತ ತಾತ್ಪರ್ಯದಲ್ಲಿ. ಇದಕ್ಕೆ ಇನ್ನು ಮುಂದೆ ನಾವೇನು ಅರ್ಥಗಳನ್ನು ನೋಡಬೇಕೋ ಅದನ್ನ ಮುಂದೆ ನೋಡೋಣ. ಅವನು ಏನೇನು ಮಾಡಿದ ಚತುರ್ಮುಖ ಬ್ರಹ್ಮ, ಯಾವ್ದಾವುದನ್ನು ಭಗವಂತನ ಅಧೀನ ಅಂತ ಚಿಂತನೆ ಮಾಡಿದ ಅನ್ನೋದನ್ನೆಲ್ಲ ಈಗ ನೋಡೋಣ.
ಇಲ್ಲಿ ಯಜ್ಞ ಮಾಡುವುದು ಅಂದರೆ ಒಂದು ಯಾವುದೋ ಯಜ್ಞಕುಂಡವನ್ನು ಸ್ಥಾಪನೆ ಮಾಡಿ ಅದರಲ್ಲಿ ಅಗ್ನಿಯನ್ನು ಪ್ರತಿಷ್ಠಾಪಿಸಿ ಅದರಲ್ಲಿ ಆಹುತಿ ಹಾಕುವುದು ಅಂತ ಹೀಗೆ ಏನು ಅರ್ಥ ಅಲ್ಲ. ಛಾಂದೋಗ್ಯ ಉಪನಿಷತ್ತಿನಲ್ಲಿ ಪುರುಷೋವಾವ ಯಜ್ಞ ಅಂತ ಹೀಗೆ ಒಂದು ಮಾತು ಕೇಳಿ ಬರ್ತದೆ. ವಿಷ್ಣು ಪೂಜಾರ್ಥ ಯಜ್ಞೋಹಂ ಇತ್ಯುಪಾಸನ ಮಾದರಾತ್ ಪುರ್ವೀತ ಪುರುಷೋ ನಿತ್ಯಂ ತದ್ಗಂ ಮೃತ್ಯು ಮುಪಾನಯೇತ್. ನನ್ನ ಇಡೀ ಜೀವನವೇ ಭಗವಂತನ ಪೂಜೆಗಾಗಿ ಮೀಸಲಾಗಿರುವಂತಹ ಒಂದು ಯಜ್ಞ. ಭಗವಂತನ ಪೂಜಾರೂಪವಾಗಿ ನಾನು ಏನೇ ಕರ್ಮಗಳನ್ನು ಮಾಡ್ತೀವಿ, ಹುಟ್ಟಿದಾರಭ್ಯ ಸಾಯುವವರೆಗೆ, ಬೆಳಿಗ್ಗೆ ಎದ್ದಾಗಿನಿಂದ ಸಾಯಂಕಾಲ ರಾತ್ರಿ ಮಲಗುವವರೆಗೆ ಏನು ಕರ್ಮಗಳನ್ನು ಮಾಡ್ತೀನಿ ಅದೆಲ್ಲವೂ ಕೂಡ ಭಗವಂತನ ಪೂಜಾ ಅಂತ ಹೀಗೆ ಚಿಂತನೆ ಮಾಡಿದರೆ ಅದು ಇಡೀ ಜೀವನವೇ ಒಂದು ಯಜ್ಞ ಆಗ್ತದೆ. ಹೀಗೆ ಚಿಂತನೆ ಮಾಡಿದರೆ ತದ್ಗಂ ಮೃತ್ಯು ಮುಪಾನಯೇತ್. ಆ ಯಜ್ಞದಲ್ಲಿ ಏನೋ ಒಂದು ನಮಗೆ ನಡುವೆ ಅಪಮೃತ್ಯು ಇತ್ಯಾದಿಗಳು ಬರ್ತವೆ, ಅನೇಕ ರೋಗಗಳು ಬರ್ತವೆ. ಆ ಎಲ್ಲ ಅಪಮೃತ್ಯುವಿನ ಪರಿಹಾರ ಆಗ್ತದೆ. ಹಾಗೆ ರೋಗಗಳ ನಿವಾರಣೆಯೂ ಕೂಡ ಆಗ್ತದೆ. ಪ್ರಾತಃ ಕಾಲದಲ್ಲಿ ವಸುಗಳನ್ನು, ಮಧ್ಯಾಹ್ನ ಕಾಲದಲ್ಲಿ ರುದ್ರರನ್ನ, ಸಾಯಂಕಾಲದಲ್ಲಿ ಆದಿತ್ಯರನ್ನ ಆರಾಧನೆ ಮಾಡ್ತಾರೆ ಯಜ್ಞದಲ್ಲಿ, ದೊಡ್ಡ ದೊಡ್ಡ ಯಜ್ಞಗಳಲ್ಲಿ, 3 ಹೊತ್ತು ನಡೆಯುವ ಯಜ್ಞಗಳಲ್ಲಿ. ಆ ಯಜ್ಞಗಳು ಈಗ ನಡೆಯೋದಿಲ್ಲ, ಅಂತೂ ಹಾಗೆ ಆರಾಧನೆ ಮಾಡ್ತಿರ್ತಾರೆ. ಪ್ರಾಚೀನ ಕಾಲದಲ್ಲಿ ಮಾಡ್ತಿದ್ರು. ಈ ಜೀವನ ಎಂಬ ಯಜ್ಞದಲ್ಲಿ ಒಟ್ಟು ದೀರ್ಘವಾದ 100 ವರ್ಷದ ನಂತರದ 100 ವರ್ಷಕ್ಕಿಂತಲೂ ಮೀರಿದಂತಹ ಯಜ್ಞ ಏನಿದೆ ಅದರಲ್ಲಿ ಆರಂಭದ 24 ವರ್ಷ, ನಂತರದ 48 ವರ್ಷ, ನಂತರದ 44 ವರ್ಷ ಹೀಗಿನಲ್ಲಿ ವಿಭಾಗ ಮಾಡಿದ್ದಾರೆ. ಸುಮಾರು 108, 114 ವರ್ಷಗಳ ಜೀವಿತ ಆಗ್ತದೆ. ಈ ಹಿಂದೆ ನಾವು ಅದನ್ನು ಅನೇಕ ಕಡೆ ನೋಡಿದ್ದೇವೆ. ಅಂತೂ 100 ವರ್ಷಕ್ಕಿಂತ ಮೇಲಿಂದದು. ಅಂಥ ಒಂದು ದೀರ್ಘವಾದಂತಹ ಯಜ್ಞ ಏನಿದೆ, ಆ ದೀರ್ಘವಾದಂಥ ಜೀವನ ಏನಿದೆ, ಜೀವನವೇ ಒಂದು ಯಜ್ಞ. ಇದರಲ್ಲಿ ನಮ್ಮ ಯೌವನದ ಕಾಲದಲ್ಲಿ ಅದಕ್ಕೆ ವಸುಗಳು ನಿಯಾಮಕರು, ಮುಂದಿನ ಕಾಲಕ್ಕೆ ಯೌವನ ದಾಟಿ ಮಧ್ಯ ವಯಸ್ಸು ಇತ್ಯಾದಿಗಳು ಬರುವ ಕಾಲಕ್ಕೆ ಏಕಾದಶಿ ರುದ್ರರು ಅದಕ್ಕೆ ನಿಯಾಮಕರು. ಅದರ ನಂತರ ಬರುವಂಥ ಮುಪ್ಪು, ಬಾಳ ಸಂಜೆ ಅದೆಲ್ಲ ಏನಿದೆ ಅದಕ್ಕೆ ಈ ಆದಿತ್ಯರು ನಿಯಾಮಕರು ಅಂತ ಇಷ್ಟು ಅರ್ಥ ಕೇಳಿ ಬರ್ತದೆ. ಇದು ಛಾಂದೋಗ್ಯ ಉಪನಿಷತ್ತಲ್ಲಿ ಬಂದದ್ದನ್ನು ಕೂಡ ನಾನು ನೆನಪು ಮಾಡಿಕೊಂಡೆ. ಅಲ್ಲಿ ಆ ಛಾಂದೋಗ್ಯ ಉಪನಿಷತ್ತಿನಲ್ಲೇ ವಿಷ್ಣು ಪೂಜಾರ್ಥ ಯಜ್ಞೋಹಂ ಇತ್ಯುಪಾಸನ ಮಾದರಾತ್ ಅಂತದ್ದು ಬರುವುದಲ್ಲದೆ ಈ ಮುಖ್ಯ ಪ್ರಾಣನನ್ನು ಕೂಡ ಯಜ್ಞ ಅಂತ ಹೀಗೆ ಕೇಳಿ ಬರ್ತದೆ. ಯಜ್ಞಾಭಿಮಾನಿ ಯಜ್ಞಾಖ್ಯ ವಾಯುಯಜ್ಞೆ ಪ್ರತಿಷ್ಠಿತ. ಈ ಮುಖ್ಯ ಪ್ರಾಣನ ಅಥವಾ ಚತುರ್ಮುಖ ಬ್ರಹ್ಮನ ಪಾತ್ರ ಯಾಕೆ ಅಷ್ಟು ದೊಡ್ಡದು ಅಂದರೆ ಅವನು ಯಜ್ಞಾಭಿಮಾನಿ. ನಾವು ಮಾಡುವ ಜೀವನ ಯಜ್ಞಕ್ಕೂ ಸಕಲಕ್ಕೂ ಅವನೇ ಅಭಿಮಾನಿ, ಜೀವಾಭಿಮಾನಿ ಅವನು. ಈ ಥರದ ಅಭಿಮಾನಿಯಾಗಿ ಯಜ್ಞ ಪ್ರತಿಷ್ಠಿತ. ನಮ್ಮ ಜೀವನ ಯಜ್ಞದಲ್ಲೂ ನಾವು ಉಪಾಸನ, ಅಗ್ನಿಹೋತ್ರ, ವೈಶ್ವದೇವ ಮೊದಲಾದ ಯಜ್ಞಗಳಲ್ಲೂ ಕೂಡ ಅವನೇ ಪ್ರತಿಷ್ಠಿತನಾಗಿದ್ದಾನೆ. ಅವನು ಆ ಚತುರ್ಮುಖ ಬ್ರಹ್ಮನನ್ನು, ಮುಖ್ಯ ಪ್ರಾಣನನ್ನು ಮೀರಿ ನಿಂತಿರುವಂತಹ ಲಕ್ಷ್ಮೀನಾರಾಯಣರು ಯಜ್ಞ ಅಂತಲೂ ಇಜ್ಜ ಅಂತಲೂ ಕರೆಸ್ಕೊಂಡಿದ್ದಾರೆ. ಇದನ್ನು ಕೂಡ ಹಿಂದೆ ಅನೇಕ ಸರಿ ನೋಡಿದ್ದೇವೆ. ಯಜ್ಞ ಅನ್ನೋ ಶಬ್ದ ಪುಲ್ಲಿಂಗ. ಅಂತರ್ಯಾಮಿ ಇದು ಯಜ್ಞಾದೇಹ. ನಮ್ಮ ಜೀವನ ಯಜ್ಞವು ಹಿಡಿದಂತೆ ಎಲ್ಲ ಯಜ್ಞಗಳಿಗೂ ಅಂತರ್ಯಾಮಿ ಭಗವಂತ. ಅವನು ಆ ಪುಲ್ಲಿಂಗವಾಗಿರುವಂತಹ ಪುರುಷೋತ್ತಮನಾದ ಭಗವಂತ ಆ ಪುಲ್ಲಿಂಗವಾದಂತಹ ಈ ಯಜ್ಞ ಎಂಬ ಶಬ್ದದಿಂದ ವಾಚ್ಯ. ಯಜ್ಞದ ಕೆಲವು ಭಾಗಗಳೇ ಇಜ್ಜ ಅಂತ. ಆ ಇಜ್ಜ ಅನ್ನೋದು ಸ್ತ್ರೀಲಿಂಗ ಶಬ್ದ. ಸ್ತ್ರೀಲಿಂಗವಾದಂತಹ ಆ ಇಜ್ಜ ಶಬ್ದದ ವಾಚ್ಯವಾದಂತಹ ಕೆಲವು ಪ್ರಕ್ರಿಯೆಗಳೇನಿವೆ, ಯಾಗದ ಅವಾಂತರ ಪ್ರಕ್ರಿಯೆಗಳು, ಅದೆಲ್ಲದಕ್ಕೂ ಕೂಡ ನಿಯಾಮಕಳಾದವಳು ಲಕ್ಷ್ಮೀದೇವಿ ಅಂತ ಹೀಗೆ ಅಲ್ಲಿ ಭಾಗವತ ತಾತ್ಪರ್ಯದ ಮಾತು ಮುಂದೊಂದು ಕಡೆ ಬರ್ತದೆ, ಇಲ್ಲೆಲ್ಲ. ಅದಕ್ಕಾಗಿ ಆರಂಭದಲ್ಲಿ ಯಜ್ಞ ಶಬ್ದವಾಚ್ಯನಾದ ಭಗವಂತನನ್ನ, ಇಜ್ಜಾ ಶಬ್ದವಾಚ್ಯನಾದ ಲಕ್ಷ್ಮೀದೇವಿಯನ್ನ, ಹಾಗೆ ಯಜ್ಞಾಭಿಮಾನಿಯಾದ ಮುಖ್ಯ ಪ್ರಾಣನನ್ನ, ಇವರೆಲ್ಲರನ್ನೂ ಕೂಡ ನಾವು ಆರಂಭದಲ್ಲಿ ನೆನೆಸಿಕೊಂಡಿದ್ದೇವೆ. ಮತ್ತೆ ನಮ್ಮ ಜೀವನವೂ ಕೂಡ ಒಂದು ದೊಡ್ಡ ಯಜ್ಞ ಅಂತ ಅನ್ನೋದನ್ನು ಛಾಂದೋಗ್ಯ ಉಪನಿಷತ್ತಿಗೆ ಅನುಸಾರವಾಗಿ ನಾವು ಸ್ಮರಿಸಿಕೊಂಡಿದ್ದೇವೆ. ಇದಕ್ಕೆ ಈ ಶ್ಲೋಕಕ್ಕೆ ವಿಜಯಧ್ವಜರು ಮತ್ತು ಯಾದವಾರ್ಯರು ಏನು ಅರ್ಥ ಹೇಳ್ತಾರೆ ಅಂತ ಅನ್ನೋದನ್ನೆಲ್ಲ ನೋಡೋಣ. ಯದಾಸ್ಯ ನಾಭ್ಯಾನ್ ನಲಿನಾಥ್ ಅಂತ ಇದೆಯಲ್ಲ, ನಾಭ್ಯಾನ್ ಅಂತ ನ ಇದೆಯಲ್ಲ, ಆ ನ ಅನ್ನೋದನ್ನು ನಾವು ಛೇದಿಸಿದಾಗ ನಾಭ್ಯಾಮ್ ನಲಿನಾಥ್ ಅಂತನೂ ಆಗಬಹುದು. ನಾಭ್ಯಾಮ್ ಅಂತ ಮ ಮುಂದೆ ನಲಿನ, ಅನುಸ್ವಾರ, ಮ ಅನ್ನೋದಕ್ಕಿಂತ ಅನುಸ್ವಾರ.
ಆ ಅನುಸ್ವಾರಕ್ಕೆ ಮುಂದೆ ನ ಬಂದಾಗ ಅಲ್ಲಿಯೂ ನಾಭ್ಯಾನ್ ನಲಿನಾಥ್ ಅಂತ ಆಗ್ತದೆ. ಮುಂದೆ ನಾಭ್ಯಾತ್ ನಲಿನಾಥ್ ಅಂತ ಆದಾಗಲೂ ನಾಭ್ಯಾನ್ ನಲಿನಾಥ್ ಅಂತಾನೆ ಆಗ್ತದೆ. ಈ ನಾಭ್ಯಾತ್ ಅಂದ್ರೆ ನಾಭಿ ಪ್ರದೇಶದಿಂದ ಹುಟ್ಟಿದ ನಲಿನ ಅಂದ್ರೆ ಕಮಲ. ಇದು ನನಗೆ ಎರಡನೇ ಜನ್ಮ. ಅಹಮಾಸಂ ದ್ವಿತೀಯ ರೂಪೇಣ ಉತ್ಪನ್ನೋಹಂ ಅಂತ ವಿಜಯಧ್ವಜರು ಅದರ ಅರ್ಥ ಬರೀತಾರೆ. ಇಲ್ಲಿ ಈ ಹಿಂದೆ ನಮ್ಮನ್ನ ಕಾಡಿದಂತಹ ಒಂದು ಸಂಶಯದ ಪರಿಹಾರವನ್ನು ಮಾಡಿಕೊಳ್ಳುವ ಪ್ರಯತ್ನ ಮಾಡೋಣ. ಚತುರ್ಮುಖ ಬ್ರಹ್ಮನಿಗೆ ಎರಡು ರೀತಿಯಾದಂತಹ ಉತ್ಪತ್ತಿಗಳು ಅಂತ ಈ ಹಿಂದಿನ ಮಾತಿನಲ್ಲಿ ಬಂದಿತ್ತು. ತಸ್ಮಾತ್ ಹರೇಹೇ ಅಂಡಮಭೂತ್ ಅಂಡಾದಪಿ ಚತುರ್ಮುಖ ಸ ವಿರಾಣ್ಣಾಮಕ ತಸ್ಮಾತ್ ಅಧಿಕೋ ಹರಿರೇವತು ಅಂತ. ಈ ಉಭಯಾತ್ಮಕನಾದ ಬ್ರಹ್ಮ ಚತುರ್ಮುಖ ಬ್ರಹ್ಮನಿಗೆ ಭಗವಂತನಿಂದ ಎರಡು ಬಾರಿ ಉತ್ಪತ್ತಿ ಅಂತ ಈ ಹಿಂದೆ ಬಂದಿದೆ. ವಸ್ತುತಃ ಭಾಗವತವನ್ನು ತೆಗೆದು ನೋಡಿದರೆ 3 ಬಾರಿ ಉತ್ಪತ್ತಿ ಅಂತ ಹೇಳಿದಂತೆ ಕಾಣಿಸ್ತದೆ. ಈ ಹಿಂದಿನ ಮಾತುಗಳಲ್ಲಿ ಅದು ನಾನು ಹೇಳಿದ್ದೆ. ಈ ಚತುರ್ಮುಖ ಬ್ರಹ್ಮ ಮತ್ತು ಉಳಿದವರೆಲ್ಲರೂ ಕೂಡ ಈ ಸನತ್ಕುಮಾರ ಮೊದಲಾದವರು, ನಾರದ ಮೊದಲಾದವರು, ಇವರೆಲ್ಲರೂ ಕೂಡ ಆ ಭಗವಂತನ ಹೃದಯದಿಂದ ಹುಟ್ಟಿದ್ರು ಅಂತ ಒಂದು ಕಡೆ ಇದೇ 6ನೇ ಸ್ಕಂದದಲ್ಲಿ ಬಂದಿದೆ. ಪರಸ್ಯ ಆತ್ಮಾಪರಾಯಣಂ ಅಂತ ಹೀಗೆ. ಅಲ್ಲಿ ಆತ್ಮ ಅಂದ್ರೆ ಭಗವಂತನ ಮಧ್ಯದೇಹ ಅಂತ ಅರ್ಥ. ಧರ್ಮಸ್ಯ ಮಮ ತುಭ್ಯಂ ಚ ಕುಮಾರಾಣಾಂ ಭವಸ್ಯ ಚ ವಿಜ್ಞಾನಸ್ಯ ಚ ತತ್ವಸ್ಯ ಪರಸ್ಯ ಆತ್ಮಾಪರಾಯಣಂ ಅಂತ 11ನೇ ಶ್ಲೋಕ ಬಂದಿತ್ತು. ನನಗೆ ಮತ್ತೆ ನಿನಗೆ, ನಾರದನಿಗೆ, ಸನಕಾದಿಗಳಿಗೆ, ಬುದ್ಧಾಭಿಮಾನಿ ಸರಸ್ವತಿಗೆ, ಇವರೆಲ್ಲರಿಗೂ ಕೂಡ ಭಗವಂತನ ಶರೀರದ ಮಧ್ಯಭಾಗವೇ ಕಾರಣ ಅಂತ. ಇದು ಇದೇ 6ನೇ ಸ್ಕಂದದ 11ನೇ ಶ್ಲೋಕದಲ್ಲಿ ಬಂದಿದೆ. ಮತ್ತೆ ಈ ಹಿಂದೆ ಇದೇ 2ನೇ ಸ್ಕಂದದ 5ನೇ ಅಧ್ಯಾಯದಲ್ಲಿ ನಾವೀಗ ನೋಡ್ತಿರುವುದು 6ನೇ ಅಧ್ಯಾಯ. ಅಲ್ಲಿ ಒಂದು ಕಡೆ ಬೇರೆ ರೀತಿಯಾಗಿ ಆ ಚತುರ್ಮುಖ ಬ್ರಹ್ಮ ಹೇಗೆ ಹುಟ್ಟಿದ ಅಂದ್ರೆ ಅಂಡದಿಂದ ಹುಟ್ಟಿದ ಅಂತ ಒಂದು ಕಡೆ ಬಂದಿದೆ. ಅಂಡೇ ಜಾತ ಉಪಮಾಂಸೌದ್ಭೌ ಅಂತ ಅಲ್ಲಿ ಆಚಾರ್ಯರು ಭಾಗವತ ತಾತ್ಪರ್ಯವನ್ನು ಕೂಡ ಬರೆದಿದ್ದಾರೆ. ಸಯೇಷ ಪುರುಷಸ್ತಸ್ಮಾದ್ ಅಂಡಂ ನಿರ್ಭಿತ್ಯ ನಿರ್ಗತಃ ಸಹಸ್ರೋರ್ವಕ್ಷಿ ಪಾಪಂಗ್ರಿಹಿ ಸಹಸ್ರಾನನ ಶೀರ್ಷವಾನ್ ಅಂತ 2ನೇ ಸ್ಕಂದದ 5ನೇ ಅಧ್ಯಾಯದ 35ನೇ ಶ್ಲೋಕದಲ್ಲಿ ಬಂದಿತ್ತು. ಅಲ್ಲಿ ಅಂಡೇ ಜಾತ ಉಪಮಾಂಸೌದ್ಭವ ಅಂತೇನು ಆಚಾರ್ಯರು ಭಾಗವತ ತಾತ್ಪರ್ಯ ಬರೆದಿದ್ದಾರೆ. ಚತುರ್ಮುಖ ಬ್ರಹ್ಮನು ಪರಮಾತ್ಮನು ಇಬ್ಬರು ಅಲ್ಲಿ ಹುಟ್ಟಿದ್ದಾರೆ ಅಂತ ತಾತ್ಪರ್ಯ. ಹೀಗೆ ಬ್ರಹ್ಮಾಂಡದಿಂದ ಒಮ್ಮೆ ಹುಟ್ಟಿದ 5ನೇ ಅಧ್ಯಾಯ ಹೇಳುವಂತೆ, 6ನೇ ಅಧ್ಯಾಯದಲ್ಲಿ ಬರುವಂತೆ ಭಗವಂತನ ಹೃದಯದಿಂದ ಹುಟ್ಟಿದ, ಮತ್ತೆ ಈಗ ಹೇಳುವಂತೆ ಆ ನಾಭಿ ಕಮಲದಿಂದ ಒಮ್ಮೆ ಹುಟ್ಟಿದ. ಹಾಗಾದ್ರೆ ಚತುರ್ಮುಖ ಬ್ರಹ್ಮ ಒಟ್ಟು 3 ಬಾರಿ ಹುಟ್ಟಿದಂತ ಆಗ್ತದೆ. ಉಭಯಾತ್ಮಕ 2 ರೂಪಗಳು ಅವನಿಗಿದೆ ಅಂತ ಈಗ ಬಂತಲ್ಲ, ಇದು ಹೇಗೆ ಅಂತ ನಾನು ಹಿಂದೆ ಆಲೋಚನೆ ಮಾಡಿದಾಗ, ಭಗವಂತ ಬ್ರಹ್ಮಾಂಡದಲ್ಲಿ ಏನು ಹುಟ್ಟಿದ್ನಲ್ಲ ಅದು ಭಗವಂತನ ಹೃದಯದಿಂದ ಹುಟ್ಟಿದ್ದು. ಹೃದಯದಿಂದ ಹುಟ್ಟಿದ್ದು ಬೇರೆ, ಬ್ರಹ್ಮಾಂಡದಿಂದ ಹುಟ್ಟಿದ್ದು ಬೇರೆ ಅಂತ ಹೀಗೆ ಎರಡಲ್ಲ. ಬ್ರಹ್ಮಾಂಡದಲ್ಲಿ ಭಗವಂತನ ಹೃದಯದಿಂದ ಹುಟ್ಟಿದ ಅವನು ಅಂತ ಅರ್ಥ ಮಾಡ್ಕೋಬೇಕು ಅಂತ ಒಂದು ಊಹೆ ಮಾಡಿದ್ದೆ. ಬನಂಜ ಗೋವಿಂದಾಚಾರ್ಯರ ಮಾತನ್ನ ಸೂಕ್ಷ್ಮವಾಗಿ ಪರಿಶೀಲಿಸಿದಾಗ ಅದು ಆ ಮಾತು ನನ್ನ ಅಭಿಪ್ರಾಯಕ್ಕೆ ಅವರ ಮಾತು ಕೂಡ ಪುಷ್ಟಿ ಕೊಟ್ಟಿದೆ ಅಂತ ಗೊತ್ತಾಯಿತು. ಹೀಗೆ ಭಗವಂತನ ಹೃದಯದಿಂದ ಬ್ರಹ್ಮಾಂಡದಲ್ಲಿ ಹುಟ್ಟಿರುವುದೇನಿದೆ ಅದು ಒಂದು ಜನ್ಮ, ನಾಭಿಕಮಲದಿಂದ ಹುಟ್ಟಿದ್ದು ಮತ್ತೊಂದು ಜನ್ಮ ಅಂತ ಹೀಗೆ 2 ಥರದ ಜನ್ಮಗಳು. ಅದರಿಂದ ಹಿರಿಯ ವಿದ್ವಾಂಸರ ಒಂದು ಸಮರ್ಥನೆ ನನ್ನ ಅಭಿಪ್ರಾಯಕ್ಕಿದೆ ಅಂತ ಇಷ್ಟು ಗೊತ್ತಾಯಿತು. ಆದರೆ ಮೊದಲು ಹುಟ್ಟಿದ್ದು ನಾಭಿಕಮಲದಿಂದಲೋ ಅಥವಾ ಮೊದಲು ಹುಟ್ಟಿದ್ದು ಬ್ರಹ್ಮಾಂಡದಿಂದಲೋ ಅಂತನ್ನುವುದು ಮಾತ್ರ ಹೆಚ್ಚು ಸ್ಪಷ್ಟ ಆಗೋದಿಲ್ಲ. ಗೋವಿಂದಾಚಾರ್ಯರು ಮೊದಲು ನಾಭಿಕಮಲದಿಂದ ಹುಟ್ಟಿದ್ದು ಆಮೇಲೆ ಬ್ರಹ್ಮಾಂಡದಿಂದ ಹುಟ್ಟಿದ್ದು ಅಂತ ಅರ್ಥ ಹೇಳಿದ್ದಾರೆ. ಭಗವಂತನ ನಾಭಿಯಿಂದ ಒಂದು ಕಮಲ ಹುಟ್ಟಿತಲ್ಲ, ಆ ಕಮಲ ಅಂದ್ರೆ ಅದು ಬ್ರಹ್ಮಾಂಡವೇ, ಮುಂದೆ ಅದೇ ಬ್ರಹ್ಮಾಂಡವಾಗಿ ಅರಳಿತು. ಆದ್ರಿಂದ ನಾಭಿಕಮಲದಿಂದ ಹುಟ್ಟಿದ್ದು ಮೊದಲು, ಅದು ಬ್ರಹ್ಮಾಂಡವಾಗಿ ಪರಿಣಮಿಸಿದ ಮೇಲೆ ಹುಟ್ಟಿದ್ದು ಆಮೇಲೆ ಅಂತ ಹೀಗೆ ಅರ್ಥ ಹೇಳ್ತಾರೆ ಗೋವಿಂದಾಚಾರ್ಯ. ಇನ್ನು ಉಳಿದ ಕಡೆ ಎಲ್ಲ ನಾವೀಗ ನೋಡ್ತಾ ಇರೋ ಭಾಗಗಳನ್ನೆಲ್ಲ ಗಮನಿಸಿದ್ರೆ, ಈಗ ವಿಶೇಷತಃ ಈ ವಿಜಯಧ್ವಜನ ಮಾತನ್ನು ಗಮನಿಸಿದರೆ, ಅಸ್ಯ ನಾಭ್ಯಾತ್ ನಾಭಿಪ್ರದೇಶ ಜಾತಾತ್ ನಲಿನಾಥ್, ಭಗವಂತನ ನಾಭಿಯಿಂದ ಹುಟ್ಟಿದ ಕಮಲದಿಂದ ನಾನು 2ನೇ ಬಾರಿ ಹುಟ್ಟಿದೆ. ಹಾಗಾದ್ರೆ ಬ್ರಹ್ಮಾಂಡದಿಂದ ಹುಟ್ಟಿದ್ದು ಮೊದಲನೇದು ಅಂತ ಆಗ್ತದೆ. ಇದೊಂದನ್ನು ನಾನು ಇನ್ನೂ ಕೂಡ
ಬಹಳಷ್ಟು ಆಲೋಚನೆ ಮಾಡಿ ಜಿಜ್ಞಾಸೆ ಮಾಡಿ ಪರಿಹರಿಸ್ಕೊಳ್ಬೇಕಾಗಿದೆ. ಅದನ್ನು ಮುಂದೆ ಒಂದು ಬಾರಿ ಹೇಳ್ತೇನೆ. ಅಂತೂ 2 ಬಾರಿ ಚತುರ್ಮುಖ ಬ್ರಹ್ಮನಿಗೆ ಜನ್ಮ. ಒಂದು ಬಾರಿ ನಾಭಿ ಕಮಲದಿಂದ, ಇನ್ನೊಂದು ಬಾರಿ ಬ್ರಹ್ಮಾಂಡದಲ್ಲಿ ಭಗವಂತನ ಹೃದಯದಿಂದ, ಭಗವಂತನ ಮಧ್ಯದೇಹದಿಂದ ಅಂತ ನಾವು ಸ್ಪಷ್ಟಪಡಿಸ್ಕೊಳ್ಳಿಕ್ಕೆ ಯಾವುದೇ ತೊಂದರೆ ಇಲ್ಲ. ವಿಜಯಧ್ವಜರ ವ್ಯಾಖ್ಯಾನದಲ್ಲಿ ಹೀಗಿದೆ: ತದಾ ಭಕ್ತ್ಯಾ ತಂ ಗೀಯಕ್ಷುರಹಂ ಪುರುಷಾವಯವಾನೃತೆ ಅಂಡಸ್ಯ ಪ್ರತಿಮಾತ್ವಾತ್ ಲೋಕಾದಿ ಯಾಗ ಸಂಭಾರಾಣ ಮುಕ್ತ ಪ್ರಕಾರೇಣ ತದವಯವ ಉತ್ಪನ್ನತ್ವಾತ್ ತದವಯವ ವ್ಯಾಪ್ತತ್ವಾಚ್ಚ. ಇದು ವಿಜಯಧ್ವಜರ ಮಾತು. ನಾನು ಆ ಭಕ್ತಿಯಿಂದ ಆ ಪರಮಪುರುಷನನ್ನ, ಯಜ್ಞ ಪುರುಷನನ್ನ ಆರಾಧನೆ ಮಾಡಲಿಕ್ಕೆ ಹೊರಟೆ. ಆಗಲ್ಲಿ ಆ ಭಗವಂತನ ಅವಯವಗಳು ಇವೆ, ಜಗತ್ತಿನ ತುಂಬೆಲ್ಲ ವ್ಯಾಪ್ತಿ ನಿಂತಿವೆ. ಸಹಸ್ರ ಶೀರ್ಷ ಪುರುಷನಾಗಿ ಎಲ್ಲ ಕಡೆ ವ್ಯಾಪಿಸಿ ನಿಂತುಬಿಟ್ಟಿದ್ದಾನೆ ಭಗವಂತ. ಅವನ ಪಾದಗಳಲ್ಲಿ ಪಾತಾಳ ಮತ್ತು ಮೂರ್ಧದಲ್ಲಿ ಸತ್ಯಲೋಕ, ಹೀಗಿವೆಲ್ಲ ಆಶ್ರಿತ ಆಗಿವೆ ಅಂತ ಇಷ್ಟು ಬಂದಿದೆ. ಬ್ರಹ್ಮಾಂಡ ಎಲ್ಲವೂ ಭಗವಂತನ ಒಂದು ಪ್ರತಿಮಾ, ಇದು ವಿಗ್ರಹ ಇದ್ದಂತೆ. ಶಿಲಾವತ್ ಪ್ರತಿಮಯ ವೇಷ ವಿಷ್ಣು ಲೋಕ ಚತುರ್ದಶಿ ಅಂತ ಹಿಂದೆ ಮುಂದೊಂದು ಕಡೆ ಭಾಗವತ ತಾತ್ಪರ್ಯದಲ್ಲಿ ಬರೋದಿದೆ. ಹೀಗೆ ಅವನ ಅವಯವಗಳಿಂದಲೇ ಮುಂದೆ ಎಲ್ಲ ಈ ಯಜ್ಞದ ಸಾಮಗ್ರಿಗಳೆಲ್ಲ ಹುಟ್ಟಬೇಕು. ಮತ್ತೆ ಎಲ್ಲೆಲ್ಲಿ ಈ ಯಜ್ಞದ ಸಾಮಗ್ರಿಗಳಿವೆ ಅಲ್ಲೆಲ್ಲ ಭಗವಂತನ ಅವಯವಗಳು ಇದ್ದೇ ಇವೆ, ಅವನನ್ನೇ ಆಶ್ರಯಿಸಿಕೊಂಡಿವೆ. ಪುರುಷ ಅವಯವಾನ್ ವಿಹಾಯ, ಅವನ ಅಂಗಾಂಗಗಳನ್ನು ಬಿಟ್ಟು ಈ ಯಾವ ಯಜ್ಞದ ಸಾಮಗ್ರಿಯೂ ಕೂಡ ನನಗೆ ಕಾಣಲೇ ಇಲ್ಲ ಅಂತ ಈಗ ಅದರ ತಾತ್ಪರ್ಯ. ಹೀಗೆ ಭಗವಂತನ ವಿಷಯದಲ್ಲಿ ಶುದ್ಧವಾದ ಅಂತಃಕರಣವನ್ನು ತಾಳಿ ಅವನನ್ನು ಬಿಟ್ಟರೆ ಈ ಜಗತ್ತಿನಲ್ಲಿ ಇನ್ಯಾವುದೂ ಕೂಡ ನಮಗೆ ಆಶ್ರಯವೇ ಇಲ್ಲ. ನಮ್ಮ ಜೀವನ ಯಜ್ಞಕ್ಕೂ ಅವನೇ ಆಶ್ರಯ. ಆ ಜೀವನ ಯಜ್ಞದ ಋತ್ವಿಕ್ಗಳು, ಅಧ್ವರ್ಯುಗಳು, ಉದ್ಗಾತ್ರಗಳು, ಬ್ರಹ್ಮರು, ಅವ್ರಿಗೂ ಕೂಡ ಭಗವಂತನೇ ಆಶ್ರಯ. ಆ ಯಜ್ಞದ ಸಾಮಗ್ರಿಗಳಿಗೂ ಕೂಡ ಭಗವಂತನೇ ಆಶ್ರಯ ಅಂತ ಹೀಗೆ ನಾವೆಲ್ಲ ತಿಳ್ಕೋಬೇಕು. ಚತುರ್ಮುಖ ಬ್ರಹ್ಮ ಅದನ್ನು ಮೊದಲು ತಿಳ್ಕೊಂಡ. ಸಮುದ್ಯುಕ್ತ ಭಕ್ತಿ ಜ್ಞಾನಾದಿಭಿ ತತ್ಪ್ರಸಾದಾತಿಶಯ ಭವತಿ. ನಾವು ಹೀಗೆ ತಿಳ್ಕೋಬೇಕು. ತಿಳ್ಕೊಂಡ್ರೆ ಆ ಭಕ್ತಿ ಹೆಚ್ಚಾಗಿ ಆ ಭಗವಂತನ ಅನುಗ್ರಹ ಆಗ್ತದೆ ಅಂತ ಅದರ ತಾತ್ಪರ್ಯ. ಈ ಯಾದವಾರರು ಹೇಳ್ತಾರೆ, ಮೂಲ ವೇದಾದ ಉಕ್ತತ್ವಾತ್ ಅಂತ. ಭಗವಂತನ ಅವಯವಗಳನ್ನೇ ಪಶುಗಳನ್ನಾಗಿ ಚಿಂತನೆ ಮಾಡಿ ಯಜ್ಞ ಮಾಡಿದ ಅಂತಿದೆಯಲ್ಲ, ಅದು ಎಲ್ಲಿದೆ ಹಾಗೆ ಅಂದ್ರೆ ಮೂಲ ವೇದದಲ್ಲಿದೆ ಅಂತಾರೆ. ಮೂಲ ವೇದ ಅಂದ್ರೆ ಏನು ಅಂತ ನಮಗೆ ಯಾದವಾರರ ಮಾತಿನಿಂದ ಸ್ಪಷ್ಟ ಆಗೋದಿಲ್ಲ. ಹೀಗೊಂದು ಊಹೆ ಮಾಡಬಹುದು. ಈ ಋಗ್ವೇದ, ಯಜುರ್ವೇದ, ಸಾಮ ಅಂತ 3 ವೇದಗಳು, ಪದ್ಯಾತ್ಮಕವಾದ್ದು, ಗದ್ಯಾತ್ಮಕವಾದ್ದು ಮತ್ತೆ ಗೀತಾತ್ಮಕವಾದದ್ದು ಅಂತ, ಹೀಗೆ 3 ಥರದ ವೇದಗಳು. ಅಥವಾ ಶಾಖಾಭೇದೇನ ಋಕ್, ಯಜುಸ್ಸಾಮ, ಅಥರ್ವ ಅಂತ ಈ ಥರದ 4 ವೇದಗಳು. ಈಗ ಇವೆಲ್ಲ ಇವೆ. ಈ ಹಿಂದೆ ಏಕೋ ವೇದ ಕೃತೆ ಆಸೀತ್. ಕೃತಯುಗದಲ್ಲಿ ಒಂದೇ ಒಂದು ವೇದ ಇತ್ತಂತೆ, ಮೂಲ ವೇದ ಅಂತ ಅದಕ್ಕೆ ಹೆಸರಿತ್ತು ಅಂತ ಅಥರ್ವಣ ಉಪನಿಷತ್ತಿನ ಭಾಷ್ಯ ಪ್ರಾಯ ಅಲ್ಲಿ ಈ ಒಂದು ಮಾತು ಕಂಡು ಬರ್ತದೆ. ಆದ್ದರಿಂದ ಮೂಲ ವೇದ ಅಂದ್ರೆ ಅಖಂಡವಾದ ವೇದರಾಶಿ. ಅದರಲ್ಲಿ ಎಲ್ಲೋ ಒಂದು ಕಡೆ ಇದೆ ಹಾಗೆ ಭಗವಂತನ ಅವಯವಗಳು, ಭಗವಂತನ ರೂಪಗಳನ್ನೇ ಪಶುವಂತ ಚಿಂತನೆ ಮಾಡಿ ಯಜ್ಞ ಮಾಡಿದ ಅಂತ. ಭಗವಂತನ ಆ ಅಪ್ರಾಕೃತವಾದ ಜ್ಞಾನಾನಂದಾತ್ಮಕವಾದ ರೂಪಗಳನ್ನೇ ಪಶುವಂತ ಚಿಂತನೆ ಮಾಡಿ ಯಜ್ಞ ಮಾಡುವುದು ಅಂತ ಅರ್ಥ ಅದಕ್ಕೆ ಆಗುವ ಸಾಧ್ಯತೆ ಇದೆ. ಆದ್ರೆ ಹಾಗಲ್ಲ. ಆ ಭಗವಂತನ ಚಿದಾನಂದ ರೂಪದ ಅವಯವಗಳನ್ನು ಪಶುವಂತ ಚಿಂತನೆ ಮಾಡಲಿಲ್ಲ. ಭಗವಂತನ ಪ್ರತಿಮಾಂತ ಕರೆಸಿಕೊಂಡಿರುವಂತಹ ಈ ಬ್ರಹ್ಮಾಂಡ, ಎಲ್ಲ ಸಮಸ್ತ ಲೋಕಗಳು, ಇವೆಲ್ಲವನ್ನು ಕೂಡ ಅವನು ಪಶು ಅಂತ ಚಿಂತನೆ ಮಾಡಿದ. ಅಲ್ಲಿಯೂ ಕೂಡ ಪಶು ಅಂತ ಚಿಂತನೆ ಮಾಡುವುದೇನರ್ಥ? ಆ ಪಶು ಅಂತ ಅನ್ನೋದಕ್ಕೆ ಇಲ್ಲೊಂದು ಹೀಗೆ ಅರ್ಥ ಆಗ್ತದೆ. ಪಶು ಅಂದ್ರೆ ಪಶಬಂಧನೆ ಅಂತ ಒಂದು ಧಾತು ಇದೆ. ಪಶುಗಳಿಗೆ, ಆನಿಮಲ್ಗಳಿಗೆ ಪಶು ಅಂತ ಯಾಕೆ ಕರೀತಾರೆ ಅದನ್ನು ಸ್ವಲ್ಪ ವಿಚಾರ ಮಾಡಿದರೆ ನಾವು ಅವುಗಳನ್ನು ಯಾವತ್ತೂ ಕೂಡ ಕಟ್ಟಿಟ್ಟಿರ್ತೇವೆ. ಕಟ್ಟಿಲ್ಲದೆ ಹೋದರೆ ಅವುಗಳಿಗೆ ರಕ್ಷಣೆ ಇರೋದಿಲ್ಲ. ಅವು ಎಲ್ಲಿಗಾದ್ರೂ ಹೋಗಿಬಿಡ್ತವೆ, ಅಥವಾ ಯಾರಾದರೂ ಅವುಗಳನ್ನು ಕತ್ಕೊಂಡು ಹೋಗಿಬಿಡ್ತಾರೆ. ಆದ್ರಿಂದ ಅವುಗಳನ್ನು ಪಶು ಅಂತ ಹೇಳ್ತಾರೆ. ಬಂಧಿಸಲ್ಪಟ್ಟಿರುವುದರಿಂದ ಅವುಗಳಿಗೆ ಪಶು ಅಂತ ಹೇಳ್ತಾರೆ. ಹಾಗೆ ಈ ಸಮಸ್ತವೂ ಕೂಡ ಈ ಲಕ್ಷ್ಮೀದೇವಿಯಿಂದ ತೊಡಗಿ ಜೀವಕೋಟಿಯಲ್ಲಿ ಇಲ್ಲದೇ ಇರುವಂತಹ ಈಶ್ವರ ಕೋಟಿಯಲ್ಲಿರುವಂತಹ ಲಕ್ಷ್ಮೀದೇವಿ, ಹಾಗೆ ಜೀವಕೋಟಿಯಲ್ಲಿರುವಂತಹ ಚತುರ್ಮುಖ ಬ್ರಹ್ಮ ಮತ್ತು ಒಬ್ಬ ಹುಲುಮಾನವರವರೆಗೆ
ಎಲ್ಲ ಜಡಗಳು, ಚೇತನಗಳು ಇವೆಲ್ಲವೂ ಕೂಡ ಭಗವಂತನ ಅಣತಿಗೆ ಬದ್ಧ. ಇದು ನಮ್ಗೆ ಗೊತ್ತಿದೆ. ಆದ್ದರಿಂದ ಎಲ್ಲವೂ ಕೂಡ ಅವನಿಗೊಂದು ಪಶುವೇ. ಪಶು ಅಂತ ಚಿಂತನೆ ಮಾಡೋದು ಅಂದ್ರೆ ಈಗ ಅರ್ಥ, ಅವನ ಅಧೀನ ಅಂತ ಚಿಂತನೆ ಮಾಡೋದು ಅಂತ ಅದ್ರ ತಾತ್ಪರ್ಯ ಆಗ್ತದೆ. ಯಜ್ಞ ಸಂಭಾರಾನ್ ಯಜ್ಞಾನಾಂ ಸಾಧನಾನಿ ನಾವಿಂದಿತನ ಲಬ್ಧವಾನ್ ಅಂತ ಹೀಗೆ ಯಾದವಾರ್ಯರು ಕೂಡ ಅದಕ್ಕೆ ಇಷ್ಟು ಅರ್ಥ ಹೇಳಿದ್ದಾರೆ. ಇಲ್ಲಿ ಬೇರೆ ವ್ಯಾಖ್ಯಾನಕಾರರ ಅಭಿಪ್ರಾಯಗಳನ್ನ ಏನು ಬಹಳ ಹೇಳಬೇಕಾಗಿಲ್ಲ ಅಂತ ನಾನು ಕಾಣಿಸ್ತು, ಅದಕ್ಕಾಗಿ ಅದನ್ನು ಬಿಟ್ಟೆ. ಯಾಕಂದ್ರೆ ಭಾಗವತ ತಾತ್ಪರ್ಯದ ಗರುಡ ಪುರಾಣದ ಮಾತನ್ನ ಮೂಲಕವೇ ನಮಗೆ ಅರ್ಥ ಸ್ಪಷ್ಟ ಆಗ್ತದೆ. ಅದರಿಂದ ಬೇರೆಯವರ ಅಭಿಪ್ರಾಯ, ಶ್ರೀಧರಾದಿಗಳ ಅಭಿಪ್ರಾಯ ಅಷ್ಟೇನು ಮುಖ್ಯ ಅಲ್ಲ ಅಂತ ನನಗನ್ಸಿರೋದ್ರಿಂದ ಅದನ್ನ ಬಿಟ್ಟಿದ್ದೇನೆ. ಅಲ್ಲಿ ಮುಂದೆ ತೇಷು ಯಜ್ಞಾಶ್ಚ ಪಶವಃ ಸವನಸ್ಪತಯ ಕುಶಾಹ ಅಂತ ಹೀಗೆ ಬಂದಿದೆ. ಅದಕ್ಕೆ ಏನರ್ಥ ಅಂತ ಅನ್ನೋದನ್ನ ಈಗ ನಾವು ನೋಡಬೇಕು. ಈ ಯಜ್ಞ ಅನೇಕ ಪ್ರಯಾಜಾದಿ ಯಾಗಗಳು, ಯಾಜ ಪ್ರಯಾಜ ಅಂತ ಹೀಗೆಲ್ಲ ಅನೇಕ ಯಾಗಗಳನ್ನು ಹೇಳ್ತಿರ್ತಾರೆ. ಅಶ್ವಮೇಧ ಮೊದಲಾದ ಯಾಗಗಳು, ವಾಜಪೇಯಾದಿ ಯಾಗಗಳು, ನಮ್ಮ ಜೀವನ ಯಾಗವು ಎಲ್ಲವೂ ಕೂಡ. ಹಾಗೆ ಯಜ್ಞದ ಪಶುಗಳು, ಅಲ್ಲೇನು ಪಶು ಪಕ್ಷಿಗಳನ್ನು ಕಟ್ಟಿ ಅವುಗಳ ಹನನ ಮಾಡಿ ಶಂಸನ ಮಾಡಿ ಮುಂದೆ ಬಲಿ ಕೊಡ್ತಿರ್ತಾರೆ ಆ ಪಶುಗಳು. ಅಶ್ವತ್ಥಾದಿ ವೃಕ್ಷಗಳು, ಸ ವನಸ್ಪತಯ, ಮತ್ತೆ ಮತ್ತೆ ಕುಶಾಹ ದರ್ಭೆಗಳು, ಮತ್ತೆ ಇದಂಚ ದೇವಯಜನಂ ಅಂತ ಹೇಳ್ತಾನೆ ಚತುರ್ಮುಖ ಬ್ರಹ್ಮ. ದೇವಯಜನ ಅಂದ್ರೆ ನಾವು ನೀವು ಕೂತ್ಕೊಂಡಿರುವಂತಹ ಯಜ್ಞ ಭೂಮಿ, ಸಮಸ್ತ ಪ್ರಪಂಚವೇ ಒಂದು ಯಜ್ಞ ಭೂಮಿ. ಅದರಲ್ಲೂ ಆ ಯಜ್ಞ ಮಾಡಲಿಕ್ಕೆ ಕೂತಾಗ ಅದೊಂದು ವಿಶಿಷ್ಟವಾದ ಯಜ್ಞ ಭೂಮಿ ಅಷ್ಟೇ. ಕಾಲಶ್ಚ ಉರುಗುಣಾನ್ವಿತ, ಶ್ರೇಷ್ಠವಾದಂತಹ ಒಂದು ಕಾಲ. ಆ ಕಾಲ ಯಾವತ್ತು ಕಾಲಸ್ಯ ಮುಖ್ಯ ಕಾಲವಸ್ತು ಅಂತ ಹೇಳ್ತಿರ್ತಾರೆ. ಬರೇ ಶ್ರಾದ್ದದಲ್ಲಿ ಮಾತ್ರ ಅಲ್ಲ, ಎಲ್ಲ ಕಾಲವೂ ಕೂಡ ನಮಗೆ ಒಂದು ಯಾವುದಾದ್ರೂ ಒಂದು ಯಜ್ಞವನ್ನು ಮಾಡುವಾಗ ಆ ಯಜ್ಞ ಮಾಡಲಿಕ್ಕೆ ಸರಿಯಾದ ತಿಥಿ ಇದೆಯೋ ಇಲ್ವೋ, ಭೂಮಿಯಲ್ಲಿ ಅಗ್ನಿ ಇದೆಯೋ ಇಲ್ವೋ ಅಂತೆಲ್ಲ ಪರಿಶೀಲನೆ ಮಾಡ್ತಿರ್ತಾರೆ. ಮತ್ತೆ ಅದು ಏಕಾದಶಿ ಆಗಿರಬಾರ್ದು, ಕೃಷ್ಣಾಷ್ಟಮಿ ಆಗಿರಬಾರ್ದು ಅಂತೆಲ್ಲ ಆಲೋಚನೆ ಮಾಡ್ತಿರ್ತಾರೆ. ಆದರೆ ಜೀವನ ಯಜ್ಞ ಇದೆಯಲ್ಲ, ಮುಖ್ಯವಾಗಿ ಯಾವೊಂದು ನಿರ್ದಿಷ್ಟ ಶುಭ ದಿನವನ್ನು ಆಯ್ಕೆ ಮಾಡಿಕೊಂಡು ನಾವು ಹುಟ್ಟಲಿಲ್ಲ, ಇನ್ಯಾವ ನಿರ್ದಿಷ್ಟ ಶುಭ ದಿನವನ್ನು ಆಯ್ಕೆ ಮಾಡಿಕೊಂಡು ನಾವು ಸಾಯೋದೂ ಇಲ್ಲ. ಹುಟ್ಟು ಸಾವು ಎರಡೂ ನಮ್ಮ ಕೈಯಲ್ಲಿಲ್ಲ. ನಡುವಿನ ಜೀವನವೂ ಕೂಡ ಹೇಗೆ ಬದುಕಬೇಕು ಅಂತ ಅನ್ನೋದು ನಮ್ಮ ಕೈಯಲ್ಲಿಲ್ಲ. ಭಗವಂತ ಹೇಗೆ ಬದುಕಿಸ್ತಾನೆ, ಹೇಗೆ ಅವನು ಇಡ್ತಾನೆ, ಹಾಗೆ ಇರ್ತೇವಷ್ಟೇ. ಆದ್ರಿಂದ ಉರುಗುಣಾನ್ವಿತ, ಭಗವಂತನ ಭಕ್ತಿಯ ಮೂಲಕ ಶ್ರವಣ ಮರಣ ಧ್ಯಾನಗಳ ಮೂಲಕ ಏನೊಂದು ಕಾಲ ಕಳೀತೇವೆ, ಅದೇ ಉರುಗುಣಗಳು ಅಂದರೆ ಶ್ರೇಷ್ಠ ಗುಣಗಳು. ಆ ಗುಣಗಳ ಸಂಪನ್ನತೆಯನ್ನು ಪಡೆದ ಕಾಲವೇ ಕಾಲ. ವಸೂನಿ ಮತ್ತೆ ಧನ ಸಂಪತ್ತು, ವಸೂನಿ ಅವು ಔಷಧಯ ಅಂದರೆ ಈ ಧಾನ್ಯಗಳು ಇತ್ಯಾದಿ. ಔಷಧ್ಯ ಫಲಪಾಕಾಂತಹ ಅಂತ ಹೇಳ್ತಾರೆ. ಒಂದು ಬಾರಿ ಫಲ ಕೊಟ್ಟು ನಷ್ಟ ಆಗುವಂತಹ ಬಾಳೆಹಣ್ಣು ಮೊದಲಾದದ್ದು, ಬೇರೆ ಥರದ ಧಾನ್ಯಗಳು. ಸ್ನೇಹಗಳು ಅಂದರೆ ಎಣ್ಣೆ, ತುಪ್ಪ ಮೊದಲಾದದ್ದೆಲ್ಲವೂ ಕೂಡ. ರಸ, ಲೋಹ, ಮೃದೋ, ಜಲಂ. ರಸ ಅಂದರೆ ಹಾಲು ಅಂತ ಅರ್ಥ ಬರೀತಾರೆ, ಹಾಲು, ಬೆಲ್ಲ ಮೊದಲಾದದ್ದು. ಮತ್ತೆ ಲೋಹ ಅಂದರೆ ಬಂಗಾರ, ಬೆಳ್ಳಿ ಮೊದಲಾದ ಲೋಹಗಳು. ಮಣ್ಣು, ಜಲಂ ನೀರು. ರಚೋ ಯಲೂಂಷಿ ಸಾಮಾನಿ, ಋಗ್ಯಜು ಸಾಮಾನು ಅಂತ 3 ವೇದಗಳು. ಮತ್ತು ಈ ಚಾತುರ್ಹೋತ್ರಂ, ಹೋತ, ಪೋತ, ಉದ್ಗಾತ್ರ ಮತ್ತು ಪ್ರತಿಹರ್ತ ಅಂತ ಹೀಗೆ 4 ಥರದ ಋತ್ವಿಕ್ಗಳು, ಅವರಿಂದ ಆಗುವಂಥ ಎಲ್ಲ ಥರದ ಕರ್ಮಗಳು. ಹೀಗೆ ಪ್ರತಿಯೊಂದು ಕೂಡ ಆ ಭಗವಂತನಿಂದಲೇ ಹುಟ್ಟಿದ್ದವು. ಅವೆಲ್ಲವೂ ಕೂಡ ಭಗವಂತನ ಅಧೀನ ಅಂತಲೇ ಈ ಚತುರ್ಮುಖ ಬ್ರಹ್ಮ ಚಿಂತನೆ ಮಾಡಿದ. ಮುಂದೆ ಯಾವುದ್ಯಾವುದು ಹುಟ್ಟುವುದಿದೆ ಅದನ್ನೆಲ್ಲವನ್ನು ಅಧೀನ ಅಂತ ಚಿಂತನೆ ಮಾಡಿದ. ಈ ಚತುರ್ಮುಖ ಬ್ರಹ್ಮ ಮುಂದೆ ಸೃಷ್ಟಿ ಮಾಡಬೇಕಾಗಿದೆ. ಸೃಷ್ಟಿ ಮಾಡುವವನಿಗೆ ಅಗಾಧವಾದಂತಹ ಜ್ಞಾನ ಇರಬೇಕಾಗ್ತದೆ. ಎಲ್ಲ ವಸ್ತುವು ಕೂಡ ಭಗವಂತನ ಸಂಪತ್ತೇ, ಅವನಿಂದಲೇ ಈ ಜಗತ್ತಿಗೆ ಅಸ್ತಿತ್ವ ಬಂದದ್ದು. ದ್ರವ್ಯಂ ಕರ್ಮಚ ಕಾಲಶ್ಚ ಸ್ವಭಾವೋ ಜೀವಯೇಭವ
ಯದನುಗ್ರಹತಸ್ಸಂತಿ ನ ಸಂತಿ ಯದುಪೇಕ್ಷೆಯ. ದ್ರವ್ಯ, ಕರ್ಮ, ಕಾಲ, ಸ್ವಭಾವ, ಜಡದ ಸ್ವಭಾವ, ಚೇತನ ಸ್ವಭಾವ, ಕಾಲ, ಈ ಎಲ್ಲ ವಸ್ತುಗಳು ಕೂಡ ಭಗವಂತನ ಅಸ್ತಿತ್ವದಿಂದ ಇವೆ. ಅವನು ಇವುಗಳನ್ನು ಇರಕೊಟ್ಟಿದ್ದರಿಂದ ಇವೆ. ಅವನು ಇರಗೊಡದೆ ಹೋದರೆ ಇವು ಯಾವ ಕೂಡ ಇರುವುದೇ ಇಲ್ಲ ಅಂತ ಅದರ ತಾತ್ಪರ್ಯ ಆಗ್ತದೆ. ಹೀಗೆ ಅವುಗಳ ಅಸ್ತಿತ್ವವನ್ನು ಭಗವಂತನ ಅಧೀನ ಅಂತ ಚಿಂತನೆ ಮಾಡಿದ. ಅದಕ್ಕೆ ಮಾನಸಯಜ್ಞ ಅಂತ ಹೀಗೆ ವರ್ಣನೆ ಮಾಡ್ತಾರೆ. ಅದರೊಂದಿಗೆ ಈ 24ನೇ ಶ್ಲೋಕದೊಂದಿಗೆ ಇವತ್ತಿನ ಈ ಭಾಗ ಸಮಾಪ್ತವಾಗಿದೆ. ಹುಸಿಯ ನಾಡಿ ಹೊಟ್ಟೆ ಹೊರೆವ ವಿಷಯದಲ್ಲಿ ರಸಿಕನೆಂದು ಹುಸಿಗೆ ಹಾಕಿದ್ರು ಇನ್ನು ಹೃಷಿಕೇಶನೆ, ಈಶನಿನ್ನ ಚರಣ ಭಜನೆ ಆಸೆಯನ್ನು ಮಾಡುವೆ, ದೋಷ ರಾಶಿ ನಾಶ ಮಾಡು ಶ್ರೀಶಕೇಶವ. ಶ್ರೀಕೃಷ್ಣಾರ್ಪಣ ವಸ್ತು.